ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವನೀಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಡ್ರೈ ಫ್ರೂಟ್ಸ್ನ ಬಳಸಿ ಪ್ರೋಟೀನ್ ಪೌಡರ್ ಮಾಡ್ತಾ ಇದ್ದೀನಿ. ಇದನ್ನ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಸೇವಿಸ್ಬೋದು. ಈ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಪೌಡರ್ನ ಹಾಲಲ್ಲಾದ್ರೂ ಮಿಕ್ಸ್ ಮಾಡಿ ಕುಡಿಬೋದು, ಮತ್ತೆ ಮಕ್ಕಳಿಗೆ ರಾಗಿ ಸರಿನಲ್ಲೂ ಕೂಡ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಬನ್ನಿ ಈ ಪ್ರೋಟೀನ್ ಪೌಡರ್ನ ಹೇಗೆ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಬಾದಾಮಿ 200 ಗ್ರಾಮ್, ಗೋಡಂಬಿ 200 ಗ್ರಾಮ್, ಪಿಸ್ತಾ 200 ಗ್ರಾಮ್, ವಾಲ್ನಟ್ 200 ಗ್ರಾಮ್, ಪಂಪ್ಕಿನ್ ಸೀಡ್ಸ್ 50 ಗ್ರಾಮ್, ಸನ್ಫ್ಲವರ್ ಸೀಡ್ 50 ಗ್ರಾಮ್, ವಾಟರ್ ಮೆಲನ್ ಸೀಡ್ಸ್ 50 ಗ್ರಾಮ್, ಕಡಲೆ ಬೀಜ 100 ಗ್ರಾಮ್, ಮಖಾನ 100 ಗ್ರಾಮ್, ಕೇಸರಿ ಸ್ವಲ್ಪ, ಖರ್ಜೂರ 7. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಮ್ಗೆ ಇವಾಗ ಬೇಕಾಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದನ್ನ ಕಾಯ್ಲಿಕ್ಕೆ ಬಿಡೋಣ. ಅದು ಕಾದ ನಂತರ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೊಂದಾಗಿ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಇದನ್ನ ಮೀಡಿಯಂ ಉರಿನಲ್ಲೇ ಫ್ರೈ ಮಾಡ್ಕೊಬೇಕು, ಜಾಸ್ತಿ ಉರಿ ಹಾಕೊಬಾರ್ದು. ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಎಲ್ಲ ಡ್ರೈ ಫ್ರೂಟ್ಸ್ನು ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನು ಫ್ರೈ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡ್ಕೊಬೇಕು. ಆಮೇಲೆ ಇದು ಕೇಸರಿ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ಯಾಕಂದರೆ ತವ ಮೊದಲೇ ಬಿಸಿ ಇರುತ್ತೆ. ಅದಕ್ಕೆ ಹಾಕಿ ಲೈಟಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು. ನಂತರ ಈ ಫ್ರೈ ಮಾಡಿರೋ ಒಣಖರ್ಜೂರದಲ್ಲಿ ಬೀಜ ಎಲ್ಲಾನು ತೆಗೆದು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫ್ರೈ ಮಾಡೋ ಇಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕ್ರಷ್ ಮಾಡ್ಕೊತಾ ಇದ್ದೀನಿ. ಕ್ರಷ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ. ಅದು ನುಣ್ಣಗಾಗೋವರೆಗೂ ಅಂದರೆ ಫೈನ್ ಪೌಡ್ರ್ ಆಗೋ ಥರ ರುಬ್ಕೊಂಡ್ರೆ ಪ್ರೋಟೀನ್ ಪೌಡ್ರ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಡ್ರೈ ಫ್ರೂಟ್ಸ್ನ ಪ್ರೋಟೀನ್ ಪೌಡರು. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತೆ. ಇಮ್ಯೂನ್ ಸಿಸ್ಟಮ್ನ ಇನ್ಕ್ರೀಸ್ ಮಾಡುತ್ತೆ, ಮತ್ತೆ ಹೆಲ್ದಿ ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ದೇಹಕ್ಕೆ ಒಳ್ಳೆ ಎನರ್ಜಿ ಸೋರ್ಸ್ ಇದು. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಹೆಲ್ದಿ ಪ್ರೋಟೀನ್ ಪೌಡರ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.